ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ನಾನೊಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ನಾನು ನನ್ನ ಫ್ರೆಂಡ್ಸ್ ಆಶ್ರಮಕ್ಕೆ ಬಂದಿದ್ದೀವಿ. ಸೊ ವೃದ್ಧಾಶ್ರಮಕ್ಕೆ ಬಂದಿದ್ದೀವಿ. ಸೊ ಇದೇ ಆ ಬಿಲ್ಡಿಂಗ್. ಇಲ್ಲಿ ಕೆಲವೊಂದು ವಯಸ್ಸಾದವರು ಇದ್ದಾರೆ. ಸೊ ಅವ್ರ ಜೊತೆ ಮಾತಾಡಿಕೊಂಡು ಅವ್ರ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡಿ ಕೆಲವೊಂದು ವಿಷಯಗಳ್ನ ಅವ್ರ ಹತ್ರ ಹಂಚ್ಕೊಂಡು ವಿಷಯಗಳ್ನ ತಿಳ್ಕೊಂಡು ಅವ್ರನ್ನ ಎಂಟರ್ಟೈನ್ ಮಾಡಿ ಇವತ್ತಿಲ್ಲಿಂದ ಹೊರಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವು ಇಲ್ಲಿ ಹೆಂಗೆ ಎಂಗೇಜ್ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ. ಸೊ ನಾವು ಬಂದಿರೋ ಆಶ್ರಮ ಇದಕ್ಕೇನೆ. ಗೊತ್ತಿದ್ದಾರೆ ಗ್ಯಾಂಗ್ ಮಾಡ್ಕೊಂಡು ಬರ್ತಿದ್ರು 10 ಜನ. ಲಾಸ್ಟ್ ಟೈಮ್ ಬಂದಾಗಲೂ ಸ್ವಲ್ಪ ಚೆನ್ನಾಗಿದ್ರು ಅವ್ರು ಡ್ಯಾನ್ಸ್ ಮಾಡ್ಕೊಂಡು. ದಿಸ್ ವಾಸ್ ದಿ ಬೆಸ್ಟ್. ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು, ನನ್ನ ದೀಪವೇ ಇದು. ಕಥೆಯ ಹೇಳಿತು ಈ ಬೊಂಬೆ, ಆ ಕಥೆಯಲ್ಲಿದ್ದ ರಾಜನಂಗೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮದೇ, ಯೋಗ್ಯತೆ ಮುಂದೆ ಉಳಿಯುವುದು. ನಿನ್ನನ್ನು ಪಡೆದ ನಾನು ಪುನೀತ, ಬಾಳು ನಗು ನಗುತ್ತಾ ಬೊಂಬೆ ಹೇಳುತ್ತೈತೆ, ಮತ್ತೆ ಹೇಳುತ್ತೈತೆ. ಒಳ್ಳೇದಾಗ್ಲಿ, ನಮ್ಮಿಂದ 4 ಜನ ಒಳ್ಳೇದಾಗ್ಲಿ. ಅದೇ ಅವರಿಂದ 4 ಜನ ಒಳ್ಳೇದು. ಹಿಂಗೆ ಒಂದು ಲಾವಣೆ ಬಂದ್ಬಿಡ ಮಕ್ಕಳು ಒಂದೊಂದು ಗ್ಯಾಂಗ್ ಮಾಡ್ಕೊಂಡು ಬರ್ತಿದ್ರು 10 ಜನ. ಲಾಸ್ಟ್ ಟೈಮ್ ಬಂದಾಗಲೂ ಸ್ವಲ್ಪ ಚೆನ್ನಾಗಿದ್ರು ಅವ್ರು ಡ್ಯಾನ್ಸ್ ಮಾಡ್ಕೊಂಡು. ಬಟ್ ದಿಸ್ ವಾಸ್ ದಿ ಬೆಸ್ಟ್. ವಿತೌಟ್ ಪರ್ಪಸ್ ಬಂದ್ಬಿಡ್ತೀವಿ ನಾವು. ಅದು ವಿತೌಟ್ ಪರ್ಪಸ್ ಇದ್ದಾಗ ಅದು ಏನೋ ಆಗಿ ಮ್ಯಾಜಿಕಲ್ಸ್ ಆಗ್ಬಿಡುತ್ತೆ ಕೆಲವೊಂದು ಟೈಮ್. ನಮಗೂ ಖುಷಿ ಆಗುತ್ತೆ, ನಮಗೂ ಹೇಳಿದೆ, ಅಯ್ಯೋ ಇವತ್ತ ಶನಿವಾರ ಬೇಡಪ್ಪ, ಸೋಮವಾರ ಬಂದ್ಬಿಡಿ ಅಂದೆ ನಾನು. ಈಗ ಶನಿವಾರ ಹೆಂಗುತ್ತೆ ನಮ್ಮ ಸಂಡೇಸ್ ತುಂಬ ಜನ ಬಂದು ಹೋಗ್ತಾ ಇರ್ತಾರೆ, ನಿಮಗೆ ಡಿಸ್ಟರ್ಬ್ ಆಗುತ್ತೆ ಅಂದ್ಬಿಟ್ಟು ನನ್ನ ಹತ್ರ ಹೇಳಿದ್ದು. ಬಟ್ ಎಲ್ಲ ಅದರಲ್ಲೇ ಎಷ್ಟು ಚೆನ್ನಾಗಿತ್ತು. ನಮಗಂತೂ ಎಲ್ಲೋ ಬೇರೆ ಕಡೆ ಬಂದಿದ್ದೀವಿ ಅನ್ಸಲ್ಲ, ನಮ್ಮ ಮನೆಗೆ ಬಂದಿದ್ದೀವಿ. ಇದು ಆಕ್ಚುಲಿ ಇಲ್ಲಿ ಎಲ್ಲರಿಗೂ ಅದೇ ಫೀಲಿಂಗ್ ಇರೋದು. ಇವ್ರು ಅದೇ ಹೇಳ್ತಾ ಇದ್ರು, ಹೋಮ್ಲಿ ಅಟ್ಮಾಸ್ಫಿಯರ್, ಒಂಥರ ನೆಂಟ್ರ ಮನೆಗೆ ಬಂದಂಗೆ ಇದೆ. ನನಗಂತೂ ನಮ್ಮ ಅಜ್ಜಿ ಮನೆಗೆ ಬಂದಂಗೆ ಆಗಿದೆ. ಅಲ್ಲ ನಿಜವಾಗ್ಲೂ ಇವಾಗ ಎಷ್ಟೋ ಜನ ಅಜ್ಜಿ ತಾತಂದ್ರೆ ಅದೆಲ್ಲ, ಯಾಕಂದ್ರೆ ಫಸ್ಟ್ ಆಫ್ ಆಲ್ ಅವರೇ ಇರಲ್ಲ ಮನೆ, ಅಜ್ಜಿ ತಾತಂದ್ರೆ ಹೇಳ್ಕೊಣ ಇಂಥವ್ರು ಹುಡ್ಬೇಕು. ತುಂಬಾ ಸರಿ ಹೇಳ್ತೀವಿ ಇದನ್ನ ಆಶ್ರಮ ಅಲ್ಲ ಕ್ಲಬ್ ಅಂತೀವಿ. ಎಲ್ಲ ಒಂದೇ ಮೈಂಡ್ ಸೆಟ್ ಇರೋರು ಸೇರಿ ಮಾಡ್ತಾರೆ. ಬಟ್ ಆಶ್ರಮ, ಅನಾಥಾಶ್ರಮ, ವೃದ್ಧಾಶ್ರಮ, ಪ್ಲೀಸ್ ಡೋಂಟ್ ಟೆಲ್ ನಾನು, ಬಿಕಾಸ್ ಇಟ್ ಸೌಂಡ್ಸ್ ವೆರಿ ಬ್ಯಾಡ್. ಒಂದು ಹೋಮ್ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊತಾರೆ, ನಮ್ಮಂತವ್ರ ಜೇಬ ಹೊಡಿಕೊಡ್ಬೇಕು. ನಮ್ಮ ಮಗಳು ಇಲ್ಲಿ ಗೊತ್ತಿದ್ದೇನ, ಮಗಳು ಗೊತ್ತಿಲ್ಲ, ಅಲ್ಲೇ ಸ್ಕೂಲ್ ಹುಡುಗರು, ಆಮೇಲೆ ಕಾಲೇಜ್ ಹೋಗ್ತಾಳೆ. ಈಗ ಬಂದಾಗ ಅದೇನಾಗುತ್ತೆ, ಈಗ ನೀವೆಲ್ಲ ಬದುಕಿನ ಪಾಠ ನೋಡಿದ್ರು, ನೀವು ಹೇಳಿದಾಗ ಮಾರ್ಗದರ್ಶನ ಮೇಲೆ ನಾವು ನೆಕ್ಸ್ಟ್ ಹೇಗಿರ್ಬೇಕು ನಮಗೂ ಒಂದು ಇದಾಗುತ್ತೆ. ಇಲ್ಲಿರೋರ್ ಮಕ್ಕಳು ಅಷ್ಟೇ ಹ್ಯಾಪಿ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ದಿನ ಹೀಗಿತ್ತು ಅವ್ರ ಜೊತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಅಂಟಿಲ್ ದೆನ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.